ದುರ್ಯೋಧನನು ತನ್ನ ಗುರು ದ್ರೋಣರನ್ನು ನೋಡಿ ಏಕೆ ಈ ಮಾತು ಹೇಳಿದ? ಭಗವದ್ಗೀತೆಯ 1ನೇ ಅಧ್ಯಾಯದ 3ನೇ ಶ್ಲೋಕ. ಪಶ್ಚೈತಾಂ ಪಾಂಡುಪುತ್ರಾಣಾಂ ಆಚಾರ್ಯ ಮಹತೀಂ ಚಮೂಂ ವ್ಯೂಢಾಂ ದ್ರುಪದ ಪುತ್ರೇಣ ತವ ಶಿಷ್ಯೇಣ ಧೀಮಥ. ದುರ್ಯೋಧನನು ದ್ರೋಣಾಚಾರ್ಯರಿಗೆ ಹೇಳ್ತಾನೆ, ಓ ಗುರುಗಳೇ, ಪಾಂಡುಪುತ್ರರ ಈ ವಿಶಾಲವಾದ ಸೈನ್ಯವನ್ನು ನೋಡಿ. ಈ ಸೈನ್ಯವನ್ನು ನಿಮ್ಮ ಬುದ್ಧಿವಂತ ಶಿಷ್ಯನಾದ ದ್ರುಪದನ ಮಗ ದೃಷ್ಟದ್ಯುಮ್ನನು ಅತ್ಯಂತ ಚತುರತೆಯಿಂದ ವ್ಯವಸ್ಥೆ ಮಾಡಿದ್ದಾನೆ. ಇಲ್ಲಿ ದುರ್ಯೋಧನನು ಕೇವಲ ಮಾಹಿತಿ ನೀಡುತ್ತಿಲ್ಲ, ಅವನು ದ್ರೋಣಾಚಾರ್ಯರ ಮನಸ್ಸಿನಲ್ಲಿ ಒಂದು ಒತ್ತಡವನ್ನು ಉಂಟು ಮಾಡಲು ಪ್ರಯತ್ನಿಸುತ್ತಿದ್ದಾನೆ. ಏಕೆಂದರೆ ದೃಷ್ಟದ್ಯುಮ್ನನು ದ್ರೋಣಾಚಾರ್ಯರ ಶತ್ರುವಿನ ಮಗ, ಅಂದರೆ ನಿಮ್ಮ ಶಿಷ್ಯನೇ ಇಂದು ನಿಮ್ಮ ವಿರುದ್ಧ ನಿಂತಿದ್ದಾನೆ ಎಂದು ಸೂಚಿಸುತ್ತಿದ್ದಾನೆ. ಇದು ನಮಗೆ ಒಂದು ಮಹತ್ವದ ಪಾಠವನ್ನು ಕಲಿಸುತ್ತದೆ. ಭಯ ಬಂದಾಗ ಕೆಲವರು ಸಮಸ್ಯೆಗೆ ಪರಿಹಾರ ಹುಡುಕ್ತಾರೆ, ಆದರೆ ಕೆಲವರು ಇತರರ ಭಾವನೆಗಳನ್ನು ಬಳಸಿಕೊಂಡು ತಮ್ಮ ಕೆಲಸ ಸಾಧಿಸಲು ಪ್ರಯತ್ನಿಸುತ್ತಾರೆ. ಇನ್ನು ಈ ಶ್ಲೋಕದಿಂದ ನಮಗೆ ತಿಳಿಯುವ ಜೀವನ ಪಾಠವೇನೆಂದರೆ, ಬುದ್ಧಿವಂತಿಕೆ ಎಂದರೆ ಇತರರನ್ನು ಪ್ರಚೋದಿಸುವುದಲ್ಲ, ಪರಿಸ್ಥಿತಿಯನ್ನು ಸರಿಯಾಗಿ ನಿಭಾಯಿಸುವುದು. ಜೈ ಶ್ರೀಕೃಷ್ಣ.